ಫೀಲಿಂಗ್ ಆಗ್ತಿದೆ, ಅಷ್ಟು ನಿಧಾನ ಹೋಗ್ತೀಯ ಗೈಸ್. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನೋಡಿ ಗೈಸ್ ವೆದರ್ ಹೆಂಗಿದೆ ಅಂದ್ರೆ ಕ್ರೇಜಿ ಆಗೈತೆ ಗೈಸ್ ವೆದರ್ ಮಾತ್ರ. ವೆದರ್ ಕ್ರೇಜಿ ಆಗೈತೆ ಗೈಸ್. ಇವನ್ ಮಾತ್ರ ಟ್ಯಾಕ್ಟ್ರಿ ಓಡಿಸ್ತಾನೆ ಸ್ಕೂಟಿನ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಬಂದ್ವಿ ಗೈಸ್ ಅಂತೂ. ಇನ್ನೂ ಒಳಗೆ ಹೋಗ್ಬೇಕು, ಒಳಗೆ ಹೋಗ್ಬೇಕು. ನೋಡಿ ತಿಂಡಿ ಏನಾನ ಇದೆ ಗೈಸ್, ಬನ್ನಿ ಹೋಗೋಣ ಮುಂದೆ. ಹೋಗ್ತಾ ಇರೋದೆ. ಇನ್ನು ಎಷ್ಟು ಕಿಲೋಮೀಟರ್ ಇದೆ ಇಲ್ಲಿಂದ? ಇಲ್ಲಿಂದ 1 ಕಿಲೋಮೀಟರ್ ಗೈಸ್. ಫಸ್ಟ್ ಟೈಮ್ ಕೊಪ್ಪಳಿ ಹೋಗ್ತಿರೋದು, ನಾನು ಹೋಗೇ ಇಲ್ಲ. ಇವರೆಲ್ಲ ಸುಮಾರು ಸಲ ಹೋಗ್ಯಾರ ಗೈಸ್, ಇವರೆಲ್ಲ ಇವರಿಬ್ಬರು. ಇನ್ನೊಂದು ಕಿಲೋಮೀಟರ್ ಇದೆ ಗೈಸ್. ಮಕ್ಕಳರೆ ಇಲ್ಲಿಂದ ಯಾಕೋ ಜಪ್ತವನೆ. ಏನಕ್ಕೆ ಜಪ್ತವನೆ ಅಂತ ನೋಡಿ ಗೈಸ್, ಇದಕ್ಕೆ ಜಪ್ತಿರೋದು. ಇಲ್ಲಿಂದ ಮುಂದೆ ಕವಿ ಶೈಲ್ಯ, ಇದು ಕವಿ ಶೈಲಿ. ಇವಾಗ ಫಸ್ಟ್ ಅವ್ರ ಮನೆಗೆ ಹೋಗುತ್ತೆ ಗೈಸ್. ಇವಾಗ ಫಸ್ಟ್ ಅವ್ರ ಮನೆಗೆ ಹೋಗಿ ನೋಡೋಣ. ಹೋಗೋದಾ ಹೋಗೋದಾ? ಎಲ್ಲಿ ಕವಿ ಮನೆ? ಕವಿ ಮನೆ ಇಲ್ಲಿ ರೋಡೇ ಇಲ್ಲ, ಬಾ ಮುಂದೆ ಹೋಗ್ಬೇಕಾ? ನಾನು ಫಸ್ಟ್ ಟೈಮ್ ಬರ್ತಿರೋದು. ನಿಂಗೇನಾಯ್ತು? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬ್ರೇಕ್ ಬೀಳ್ತಿಲ್ಲ ಕಣ, ಬ್ರೇಕ್ ಬೀಳ್ತಿಲ್ಲ. ಬರ್ತಿರೋದೇ ಸ್ಲೋ ಗೈಸ್, ಅದ್ರಲ್ಲೂ ಬ್ರೇಕ್ ಇಲ್ಲ ಅಂತವನೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇಲ್ಲ ಸರಿ ಹೊಡ್ಬೇಕು ಕಣ, ಸರ್ವಿಸಿಗೆ ಕೊಡ್ಬೇಕು. ಸರ್ವಿಸಿಗೆ ಕೊಡ್ಬೇಕಾ? ಯಾಕೋ ಕಷ್ಟ ಇದೆ ಗೈಸ್, ಇವತ್ತು ಮನೆ ಹೋಗೋದು. ಜನ ಅವ್ರ ಗೈಸ್ ಇವತ್ತು ಹುಬ್ಬಳ್ಳಿಲಿ ಜನ ಇರುತ್ತೇನಲ್ಲ ಹಿಂಗೇನೆ ಯಾವಾಗ ಇರುತ್ತೆ. ಮಳೆಗಾಲ ಸ್ವಲ್ಪ ಜಾಸ್ತಿ. ನೋಡಿ ಗೈಸ್ ಇದೆ ಕುವೆಂಪು ಅವರ ಮನೆ. ಏನೋ ಜನ ಇದೆ. ಬಂದ್ವಿ ಅಂತೂ ಕುವೆಂಪು ಅವ್ರ ಮನೆಗೆ. ಗೇಟ್ ಹೋಗಿ ನೋಡಿ ಗೈಸ್ ಹೊರಗಡೆಯಿಂದ ಹೆಂಗಿದೆ ಅಂತ. ಬನ್ನಿ ಒಳಗೆ ಒಳಗೆ ವಿಡಿಯೋ ಮಾಡಂಗಿಲ್ವಾ ಇದ್ರೊಳಗೆ ಮನೆ ಒಳಗೆ? ಮಗ ಜರ್ಕಿ ನೀನೊಂಥರ ಎಷ್ಟು ಚಂದ ಕಾಣ್ತಿದ್ಯಾ ಅಂದ್ರೆ ತುಂಬಾ ಚಂದ ಕಾಣ್ತಿದೆ. ಗೈಸ್ ಒಳಗಡೆ ವೀಡಿಯೋ ಮಾಡೋಕ್ಕಿಲ್ಲ ಅಂತೆ, ಹಂಗಾಗಿ ವೀಡಿಯೋ ಒಳಗಡೆ ಮಾಡೋಕ್ಕಾಗಲ್ಲ. ಹೋಗಿ ಬರ್ತೀವಿ ನಾವೇ ಹೋಗಿ ಬರ್ತೀವಿ ಅಷ್ಟೇ. ಗೈಸ್ ಈಗ ನೋಡಿ ಇವಾಗ ಫೋಟೋ ತೆಗಿಸ್ಬೇಕು, ಗ್ರೂಪ್ ಫೋಟೋ. ಯಾರು ಸಿಗ್ತಿಲ್ಲ, ಯಾರು ಹುಡುಕ್ತಾ ಇದೀವಿ ಗೈಸ್. ಇವಾಗ ಹುಡುಗರಿಗೆ ಕೊಡ್ಬೇಕಂತ ಫಿಕ್ಸ್ ಆಗಿದ್ದೀವಿ. ಇಷ್ಟು ತನಕ ಏನೋ ಬೇರೆ ಹೇಳ್ತಿದ್ದೆ. ಹುಡುಗರಿಗೆ ಗೈಸ್ ಇಲ್ಲಿ ನಂದು ವೀಡಿಯೋ ಮಾಡು ಅಂತ ಕರ್ಕೊಬಂದ್ರೆ ಇಲ್ಲಿ ಯಾರ್ಯಾರ್ದೋ ವೀಡಿಯೋ ಮಾಡ್ತಾವೆ. ಯಾವ್ದು ಹೊಸ ಪ್ರತಿಭೆ? ಗೈಸ್ ನನ್ನ ಅಕೌಂಟ್ ಫಾಲೋ ಮಾಡಿಸ್ತವ್ನು ಗೈಸ್. ಎಲ್ಲರ ಹತ್ರ ಹೋಗ್ಬಿಟ್ಟು ಅಲ್ಲಿ ನೋಡಿ ಗೈಸ್, ಅಲ್ಲಿ ನೋಡಿ ಗೈಸ್, ಇಲ್ಲಿ ನನ್ನ ಅಕೌಂಟ್ ಹೋಗ್ಬಿಟ್ಟು ಫಾಲೋ ಮಾಡಿಸ್ತವ್ ನನ್ನ ಅಕೌಂಟ್ನ. ಹೊಸಬ್ರು ಏನು ಭಾಳ ಪಂಟ್ರಾಗ್ಬಿಟ್ಟವ್ರಲ್ಲ, ಯಾರು ಇವರು? ಇಂಥ ಫ್ರೆಂಡ್ಸ್ ಇರ್ಬೇಕಲ್ಲ, ಇಂಥ ಫ್ರೆಂಡ್ಸ್ ಇರ್ಬೇಕು ಗೈಸ್. ಆದ್ರೂ ಹೋಗ್ಬಿಟ್ಟು ಫಾಲೋ ಮಾಡಿಸಿ ಬೆಳೆಸ್ತಾವ್ ಗೈಸ್. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಅಭಿಮಾನ ಗೈಸ್ ಏನ್ ಗೊತ್ತಾ, ನಮ್ಮ ಹುಡುಗರು ಬೆಳಿತಾರಂತ ಬೆಳೆಸ್ಬೇಕು, ಅದು ಬಿಟ್ಕೊಂಡು ತುಳಿಬಾರ್ದು ಗೈಸ್. ಎಲ್ಲರಿಗೆ ಯಾರಿಗಾದ್ರೂ ಹೇಳೋದಷ್ಟೇ, ಚಿಕ್ಕ ಕಂಟೆಂಟ್ ಕ್ರಿಯೇಟರ್ಸು ಬೆಳಿತಾರೆ, ಬೆಳೆಸಿ. ಆದ್ರೆ ಬೆಳೆಸಿ, ಇಲ್ಲಾಂದ್ರೆ ಏನು ಮಾಡಕ್ ಹೋಗಿ ಗೈಸ್. ಥ್ಯಾಂಕ್ ಯು ಅಷ್ಟೇ. ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ ಯು ಸೋ ಮಚ್. ಅವರ ಕವಿ ಶೈಲಿಯಕ್ಕೆ ಇವಾಗ ಹೋಗ್ತಾ ಗೈಸ್. ಇದ್ದೀವಿ. ಏನ್ ಗೊತ್ತಾ, ಇಲ್ಲೇ ಹೋಗೋದಾ? 10th ಅಲ್ಲಿ ಒಂದು ಪೋಯಮ್ ಬಂದಿತ್ತು ಗೈಸ್. ಏನ್ ನಂಗೆ ಅದೊಂದು ನಂಬೈತೆ, ಭಾರಿ ರೋದನೆ ಕೊಟ್ಟಿತ್ತು, ಹಸಿರು ಅಂತ. ಆ ಪದ್ಯನ ಇದೇ ಗುಡ್ಡದ ಮೇಲೆ ಬರ್ತಿರೋದಂತ ಸುದ್ದಿ ಇದೆ. ನಿಜ, ಅದೇ ಪೋಯಮ್ ಅಲ್ಲಿ ಬಂದಿದೆ. 10th ಹುಡುಗರಿಗೆ ಗೊತ್ತಾಗತ್ತೆ ನೋಡಿ ಗೈಸ್. ಗೈಸ್ ಕವಿ ಶೈಲಿಯಕ್ಕೆ ಹೋಗ್ತಾ ಇದೀವಿ ಗೈಸ್. ಇವಾಗ ಕವಿ ಮನೆ ಹೋಗ್ಬಿಟ್ಟು ಇವಾಗ ಕವಿ ಶೈಲ್ಯ ಅವ್ರು ಕುತ್ಕೋರ ಇದೆ ಇಲ್ಲಿ. ಇಲ್ಲೇ ಹತ್ರ ಕುತ್ಕೊಂಡು ಬರೀತಿದ್ರು ಇಲ್ಲೇ ಬರೀತಿದ್ರು. ಅವ್ರ ನೆನಪೆಲ್ಲ ಸುಮಾರಿದೆ ಗೈಸ್. ಅವರ ನೆನಪು ನಂಗಂತೂ ಗೈಸ್. ವ್ಯೂ ನೋಡಿ ಗೈಸ್, ಸಕ್ಕದಾಗಿದೆ ಮಾತ್ರ. ಏನ್ರಿ
ಅಣ್ಣ ಅಣ್ಣ ಬೆಟ್ಟದಿಂದ ಕೆಳಗೆ ಹಾಕಿ ಆ ಕಡೆಗೆ ಗೈಸ್ ಇಲ್ಲ ನಂಗೆ ಗೊತ್ತಾಗಿದೆ ಗೈಸ್, ನಾನು ಇವತ್ತು ಮನೆ ಹೋಗೋ ಡೌಟ್ ಇದೆ ಅಂತ ಅನಿಸ್ತಾ ಇದೆ ಯಾಕೋ. ಬಾ ಇನ್ನು ಕೆಳಗೆ ಹಾರಿಸ್ತಿದ್ದ ಗೈಸ್ ಅಲ್ಲಿಗೆ. ಗೈಸ್ ಒಳ್ಳೆ ಹುಡುಗರು ಹೆಂಗ್ ನಡ್ಕೊಂಡು ನಮ್ಮ ಹುಡುಗರು ಹೆಂಗ್ ನಡ್ಕೊಂಡು ಹೋಗ್ತಾವ್ರೆ ನೋಡಿ ಗೈಸ್ ಇಲ್ಲಿ. ನೋಡಿ ಗೈಸ್ ಇಲ್ಲಿ ಲವರ್ಸ್ ಹೋದಂಗೆ ಹೋಗ್ತವ್ರೆ. ನಾವಿಬ್ರು ಹೆಂಗ್ ಗೊತ್ತಾ ಗೈಸ್, ನೀವು ಅದೇನಾ? ದೇಹ ಒಂದೇ ಆತ್ಮ ಇದ್ದಂಗೆ ಗೈಸ್ ನಾವು. ನೀವು ಅದೇನಾ? ನೀವೇನಾರು ಅದ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗೈಸ್ ಇಲ್ಲಿ ನೋಡಿ ಗೈಸ್, ಕವಿ ಶೈಲ್ಯಕ್ಕೆ ಹೋಗುವ ದಾರಿ ಗೈಸ್. ಇಲ್ಲಿ ನೋಡಿ ಗೈಸ್, ಇದು ಸಮಾಧಿ ಗೈಸ್ ನೋಡಿ. ಏನೋ ಅದೆಲ್ಲ ಒಂದು ಕಲ್ಲು ಬಿದ್ರೆ ಪೋಯ ತೆರೆಯೋದು ಪೋಯ ಗೈಸ್. ಆ ಥರ ಅದೆಲ್ಲ ಕಲ್ಲು ಬಿದ್ರೆ ನೀವೇ ಅವಾಗಲ ದನ ಆಗಿತ್ತು, ಒಳ್ಳೆ ದನ ಓಡ್ಸೋಂಗ್ ಗೈಸ್ ಅವನ್ನ. ಏನಾಯ್ತು ಟಾಕ್ಸಿಕ್ಕು? ಏನು ಟಾಕ್ಸಿಕ್ಕು ಬರೋಕ್ಕಿಂತ ಮುಂಚೆನೇ ಟಾಕ್ಸಿಕ್ ಆಗಿಯಲ್ಲೋ ನಾವು ಹಂಗೆ ಗೈಸ್. ಇಲ್ಲಿ ನೋಡಿ ಗೈಸ್, ನಮ್ಮ ಜೊತೆ ಇವತ್ತು ನಮ್ಮ ಟಾಕ್ಸಿಕ್ ಯಶ್ ಅವ್ರು ಇದಾರೆ ಇಲ್ಲಿ ಗೈಸ್. ಕೊಪ್ಪೆ ಗಿಪ್ಪೆ ಅಂತಿಲ್ಲ ಗೈಸ್, ಮಳೆ ಬರ್ತಿದೆ ಗೈಸ್, ಎಂತ ಹಾಕಿಲ್ಲ. ಓಡು ಅಲ್ಲಿ ನಿಲ್ಲಂಗಿಲ್ವ? ಅಲ್ಲಿ ನಿಲ್ಲಂಗಿದೆ. ಇಲ್ಲಿ ನಿಲ್ಬೋದು ಬನ್ನಿ ಗೈಸ್. ಅಲ್ಲೋಣ ಗೈಸ್, ಮಳೆ ಬಂದು ಕೊಪ್ಪೆ ಗಿಪ್ಪೆ ಎಂತ ತಂದಿಲ್ಲ ಗೈಸ್. ಅವನೇನು ಮಾನಸಿಕ ಆಗಿ ಅಂತ ತೋರಿಸೋ ಫುಲ್ ಮಾನಸಿಕ ಆಗೋನ್ ಗೈಸ್. ಫುಲ್ ಫೀಲಿಂಗ್ ಹೋಗಿ ಏನು ಯಾಕಂತ ಗೊತ್ತಿಲ್ಲ. ಡಿಪ್ರೆಷನ್ ಗೋಲ್ಗುಪ್ಪ ತಿಂತ ಇದೀವಿ. ಗೋಲ್ಗುಪ್ಪ ತಾನೆ? ಗೋಲ್ಗುಪ್ಪ ಎಷ್ಟು ಇದೆ? ಫಸ್ಟ್ ಟೈಮ್ ಗೋಲ್ಗುಪ್ಪ ತಿಂತಿರೋದು ಲೈಫಲ್ಲಿ. ಹೌದಾ ತೀರ್ಥಹಳ್ಳಿ ಪೇಟೆಲ್ ತಿನ್ನಿಲ್ಲ. ಖಾರ ಇದೆಯಾ ಗೈಸ್? ಎಂತ ಅಂದ್ರೆ ಇವನಾದ್ರೂ ಟ್ಯಾಕ್ಟ್ರಿ ಓಡ್ತಿದ್ದ ಗೈಸ್, ಇವನು ಯಾವುದೋ ಲೋಡ್ ಲಾರಿ ಓಡ್ತಾ ಗೈಸ್. ಎಷ್ಟು ನಿಧಾನ ಹೋಗ್ತಿದೀವಿ ಅಂದ್ರೆ ಎಷ್ಟೊಂದು 15 ಕಿಲೋಮೀಟರ್ ಇದೀವಿ ಗೈಸ್. ಇವನ್ ನೋಡ್ರೆ ಇದೇ ಇನ್ನೂ ಫಾಸ್ಟ್ ಆಗಿತ್ತಿದೆ, ನಿಧಾನ ಹೋಗಂತವ್ ನಿನ್ನ ಇನ್ನೇನು 10 ಕಿಲೋಮೀಟರ್ ಹೋಗದ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಗೈಸ್ ಇಲ್ಲೆಲ್ಲ ಒಂದು ಒಳ್ಳೆ ಪ್ಲೇಸ್ ಇದೆ ಅಂತ ಗೈಸ್, ಅದಕ್ಕೆ ಕರ್ಕೊಂಡು ಹೋಗ್ತಾರೆ. ಎಲ್ಲಿದು? ಏನಿದು? ಬಾಣಂಕಿ. ಅದು ರೆಸಾರ್ಟ್ ಹೆಸರು. ಅದು ಏನಿದೆ ಇಲ್ಲಿ? ಇಲ್ಲಿ ಒಂಥರ ನಮ್ಮ ದೇವಗಂಗೆ ಹೋಯ್ತು ಗೊತ್ತಾ ನಮ್ಮೂರಲ್ಲೇ, ಸೇಮ್ ಹಂಗೆ ಒಂಥರ ಪ್ಲೇಸ್ ಐತಿ. ಕೊಳದ ಕೊಳ. ಗೈಸ್ ಇಲ್ಲೇನೋ ಒಳ್ಳೆ ಕೊಳ ಇದೆಯಂತೆ, ಅದಕ್ಕೆ ಕರ್ಕೊಂಡು ಹೋಗ್ತವ್ರೆ. ಹೋಗೋದ ಬನ್ನಿ. ಇಲ್ಲೇ ಹತ್ರ. ಮುಂದೆನೋ ಎಷ್ಟು ದೂರ ಆಗುತ್ತೆ? ಇಲ್ಲೇ ಹತ್ರ 1 ಕಿಲೋಮೀಟರ್. ಎಷ್ಟು ಸ್ಲೋ ಅಂದ್ರೆ ಖುಷಿ ಆಗುತ್ತಲ್ಲ. ನಿನ್ನ ಏನ್ ಚೆನ್ನಾಗಿ ಓಡಿಸ್ತಿದ್ಯಾ ಗಾಡಿ ಮಚ್ಚ. ಅದು ಎಲ್ಲ ಇದು ಹೋಗೋದು ಮುಂದೆ ಹೋಗೋದು ತೋಡೆ. ಇದು ಯಾವ್ದೋ ಕೊಳ ಅಂತ ಹೇಳಿ ಗೈಸ್, ಇದು ಯಾವ್ದೋ ಒಳಗಡೆ ಕರ್ಕೊಂಬಂದ ಗೈಸ್. ಇಲ್ಲಿ ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಪ್ಲೇಸ್ ಹೆಂಗೈತಿದ್ದು? ಪ್ಲೇಸ್ ಹೆಂಗೈತಿದ್ದು ಗೈಸ್? ಇದು ಯಾವ್ದೋ ಕೊಳ ಅಂತ ಹೇಳಿ ಕರ್ಕೊಂಬಂದು ಪರ್ಕೆ ತಗೊಂಡು ಹೊಡಿಬೇಕಣ್ಣ ನಿಂಗೆ. ನೋಡಿ ಗೈಸ್, ಇದೆಲ್ಲ ಒಳಗೆ ಕರ್ಕೊಂಡ್ ಈಗ ನೀವು ಓಡ್ಸೋದ ಗೈಸ್. ಮತ್ತೆ ಗೊರಿಯ ಬಂದ ಗೈಸ್, ಕೊರೀತಾ ಹೋಗೋದು ಗೈಸ್. 10ರಲ್ಲಿ 5ರಲ್ಲೆಲ್ಲ ಹೋಗ್ತಾವ್ ಗೈಸ್. ಈಗ ಹೊಡಿತೀನಿ ನೋಡಿ ಗೈಸ್. ಏನ್ ಹೊಡಿತೀಯ ಈಗ ಶಾಕ್ ಆಗ್ತೀರಿ ಗೈಸ್ ನೀವೇ ವಿಡಿಯೋ. ಇವನು ಸ್ಪೀಡಾಗಿ ಹೋದ್ರೆ ನಾವು ಸುಮ್ಮನೆ ಕೂರ್ಬೇಕು. ಇವನ್ ಸ್ಪೀಡಾಗಿ ಹೋದ್ರೆ ಸುಮ್ಮನೆ ಕೂರ್ಬೇಕಂತ ಗೈಸ್. ನಾವು ಮಾತ್ರ ಸ್ಪೀಡ್ ಓಡ್ಸಂಗಿಲ್ವಂತ. ಯಾವ ತರ ಅಂತಾನೆ ಗೊತ್ತಾಗಲ್ಲ. ನೀವು ಫಾರ್ವರ್ಡ್ ಮಾಡೋ. ಜಾಗಿಂಗ್ ಮಾಡ್ತಾರಲ್ಲ ಇದಕ್ಕೆ ಓಡ್ಸೋದು ನಂಗೆ ಬೋರ್ ಆಗ್ತಿದೆ ಗೈಸ್. ಹೌದು ಗೈಸ್, ಇದು ಜಾಗಿಂಗ್ ಮಾಡ್ಕೊಂಡು ಹೋಗ್ಬೋದು ಗೈಸ್, ಸುಮ್ಮನೆ ನಡ್ಕೊಂಡು ಹೋಗ್ಬೋದೇನು ಆ ಥರ ನಿಧಾನಕ್ಕೆ ಹೋಗ್ತಾವ್ ಗೈಸ್. ಇಲ್ಲಿ ಪೆಟ್ರೋಲ್ ಖಾಲಿನಾ ಗೈಸ್? ತೀರ್ಥಹಳ್ಳಿ ಪೇಟೆಲ್ ಪೆಟ್ರೋಲ್ ಖಾಲಿ ಐತೆ ಗೈಸ್. ಸಾಲಿ ಹಾಕ್ಸ್ಕೋಬೇಕಾನೆ ಅವಾಗಲೇ. ನಾವು ಮಾರೆ ಎಲ್ಲಿ ನುಗ್ಸಿದ್ಯೋ? ಇಲ್ಲ, ಇದು ಯಾವುದೋ ಪೆಟ್ರೋಲ್ ಅಂಗಡಿ ಹತ್ರನೇ ಬಂದ್ವಿ ಗೈಸ್. ಪೆಟ್ರೋಲ್ ಹಾಕ್ಸೋದು ಇರೋದು ಇವಾಗ. ಯಾವ ಪೆಟ್ರೋಲು? ಪವರ್. ಇದು ಯಾವುದೋ ಪವರ್ ಪೆಟ್ರೋಲ್ ಅಂತ ಗೈಸ್. ಇವತ್ತೇ ಕೇಳ್ತಿರೋದೇ ನಾನು ಇವತ್ತು. ಇದು ಹಾಕ್ತೀವಿ ಅಂತ ಗೈಸ್. ಏನು ಗೊತ್ತಾ, ಈಗ ಇರೋ ಆರ್ಥಿಕ ಪರಿಸ್ಥಿತಿಲಿ ನಾವು ಮಾಸ್ತಿಗಟ್ಟೆ ಹೋಗ್ಬೇಕು. ಮಾಸ್ತಿಗಟ್ಟೆ ಹೋಗೋಕ್ಕೆ 35 ಕಿಲೋಮೀಟ್ರು. ಮೈಲೇಜ್ ಬೇಕಂದ್ರೆ ವಿ ವಾಂಟ್ ಪವರ್ ಪೆಟ್ರೋಲ್ X95. ಓಕೆ ಆಯ್ತು ಸರಿ. ಇಲ್ಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಗೈಸ್. ಫುಲ್ಲು ಫಾಗ್ ಗೈಸ್, ಫಾಗ್ ನೋಡಿ ಗೈಸ್. ಅಲ್ಲಿ ಎಷ್ಟು ಲೆವೆಲ್, ಕ್ರೇಜಿ. ಎಷ್ಟೊತ್ತಿಗೆ ಬಂದು ಮನೆಗೆ ಹೋಗ್ಬೇಕಾದ್ರೆ ಟೈಮ್ ಎಷ್ಟೊತ್ತಾಗ್ತಿದೆ ನೋಡು ಗೈಸ್. ಅಂತೂ ಟ್ಯಾಕ್ಟ್ರಿಲಿ ಹೋಗಿ ಬಂದಂಗೆ ಅನಿಸ್ತಾ ಇದೆ.
ಬಂದಿದ್ದು 1 ಗಂಟೆಗೆ, ಇವಾಗ ನೋಡ್ರಿ 7 ಗಂಟೆ ಆಗ್ತಾ ಬಂತು, ಇನ್ನೂ ಹೋಗ್ತಾನೇ ಇದೀವಿ, ಹೋಗ್ತಾ ಇರೋದೆ. खत्म, बाय बाय, टाटा, गुड बाय.